ಕನ್ನಡದೊಳಗಂತೂ ಹೈ ಸ್ಪೀಡ್ ಐತಿ. ಈ ಸದ್ಯಕ್ಕಿನ ಮಟ್ಟದೊಳಗೆ ನೋಡ್ಬೇಕಂದ್ರೆ ಇದ್ರಷ್ಟು ಸ್ಪೀಡ್ ಯಾವೂ ಇಲ್ರಿ. ಹೆವಿ ಅಂದರೆ ಹೆವಿ ಸ್ಪೀಡ್ ಬರ್ತೈತ್ರಿ, ಮತ್ತು ಹೊಡ್ತಾನು ಡಿಸೈಡ್ ಹೊಡ್ತಾ. ಈಗ ಮನುಷ್ಯರೊಳಗೆ ಹನುಮಂತ ಹೆಂಗೆ ಸೃಷ್ಟಿ ಮಾಡ್ರಿ ಹಂಗತಿ ಟಗರ್ ಮರಿ ಒಳಗೆ ಒಂದು ಮರಿ ಸೃಷ್ಟಿ ಮಾಡ್ತಾನೆ ರೀ. ಈಗ ಸುಲ್ತಾನ್ ಹಂಗೆ ಸೃಷ್ಟಿ ಆಗೈತ್ರಿ ಅದು. ಇಲ್ಲೇ ಕೊಣ್ಣೂರಾಗ ರೀ ಕಿಲಾಟಿ ಸೌಕರ್ ಮರಿ ಅಂತ್ರಿ, ಅದ ಮರಿ ಜೊತೆ ಆಡೇ ಒಟ್ಟು ಹೇಳ್ತದೆ. ಅವತ್ತು ಚಲೋ ಆಡೈತ್ರಿ ಮರಿ. ಬಿಳಿ ಕಣಕ್ಕೆ ಕೊಣ್ಣೂರು ಕಣಕ್ಕೆ ಬಿಳಿಯ ಜಾಸ್ತಿ ಬಂದ್ರಿ ಮರಿ. ಅಲ್ಲಿ ಫುಲ್ ಸಿದನ ಬಂದ್ರಿ. ಮತ್ತು ಅಪೋಸಿಟ್ ಮರಿ ಅಂಚಡಿಗಿರಿ ಮರಿ ಚಲೋ ಐತಲ್ರಿ ಅದು. ಅದನ್ನ ಬಿಡ್ಬೇಕಾದ್ರೆ ಭಾಳ ಬೇಕಾಯ್ತು. ಅದನ್ನ ಬಡ್ಕೊಂಡು ಹೋಗೈತಿ. ಅದ್ರ ಆಟ ಅಲ್ಲಿಕಿನ ಚಲೋ ಆಡೈತ್ರಿ ಇಲ್ಲಿ. ಮನ್ಯಾನ ಮಗ ಇದ್ದಂಗೆ. ಮನೆ ಮಗ ಇದ್ದಂಗೆ ಅಂತೀರಿ. ಅವಕ್ಕೆ ಏನಾರ ಆದ್ರೆ ನಾವು ಇನ್ನೊಂದು ದಗದ ಮಾಡೋ ಮನ್ಸಾಗ ಬರಂಗ. ಭಾಳ ಸ್ಪೀಡ್ ಐತೆ. ಇಷ್ಟು ನಾವು ಮರಿ ಕಟ್ಟಿವಿ, ಅದರಷ್ಟು ಚಲೋ ಯಾವ ಆಡಿ ಇಲ್ಲಿ ಮಠ ಯಾವ ಆಡಿಲ್ಲ ಅಂತೀರಿ. ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ, ನಾನು ನಿಮ್ಮ ಸಿಂಪಲ್ ಸಿದ್ದು. ಸಾಧಕರ ವೇದಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನೋಡ್ರಿ, ಯಾವ ಮರಿ ಕೊಣ್ಣೂರು ಒಳಗೆ ಕನ ಮಾಡ್ತೈತಲ್ಲ, ಆ ಮರಿ ಹೆಸರು ಟಗರು ಕಾಳಗದ ಇತಿಹಾಸದೊಳಗೆ ಅಜರಾಮರವಾಗಿ ಉಳಿದ್ಬಿಡ್ತೈತಿ. ಯಾಕಂತಂದ್ರೆ ಆ ಕೊಣ್ಣೂರು ಕಣದೊಳಗೆ ಅಂಥ ಘಟಾನುಘಟಿ ಟಗರುಗಳು ಬಂದಿರ್ತಾವ. ಆ ಕಣದೊಳಗೆ ಮೊನ್ನೆ ನಡೆದಂಥ ರಾಷ್ಟ್ರ ಮಟ್ಟದ ಕೊಣ್ಣೂರು ಕಣದೊಳಗೆ ಫಸ್ಟ್ ಪ್ಲೇಸ್ ಕಾರ್ ಗೆದ್ದಿರುವಂಥ ಮರಿ ಚಿತ್ರಭಾನುಕೋಟೆಯ ಬಲ್ಲ ಇವತ್ತು ನಮ್ಮ ಜೊತೆ ಐತಿ. ಬರ್ರಿ ಅದರ ಪೂರ್ತಿ ಇತಿಹಾಸವನ್ನು ನಾನು ನಿಮ್ಗೆ ತೋರಿಸ್ತೀನಿ. ನಮ್ಮ ಹೆಸರು ರಾಜೇಶ್ ಅಂತ ರೀ. ನಾವು ಮುಚ್ಚಿ ಕೊಡ್ದಾರೆ. ನಾವು ರೇಡಿಯೋ ಪರ್ಮೆಂಟ್ ಜಾಬ್ ಮಾಡ್ತೀವಿ ರೀ. ಟಗರು ಅಷ್ಟು ಇಲ್ಲೇ ಇರ್ತವೆ ನಮ್ಮ ಚಿತ್ರಭಾನುಕೋಟೆ ರೀ. ಇವಾಗ ಇದು ಬಲ್ಲ ಬಂದು ಇಲ್ಲಿ ಒಂದು 5-6 ತಿಂಗಳು ಈಗ ಇದು ಇಲ್ಲೇ ಇರೋದ್ರಿ. ಇಲ್ಲಿ ಒಂದು ಕರೆ ಮರಿ ಐತಿ. ಟೋಟಲ್ ಎಷ್ಟು ಅದ ರೀ ಮರಿ ನಿಮ್ಮ ಕಡೆ? ಟೋಟಲ್ 2 ಮರಿ ಕೊಟ್ಟಿವಿ ಸರ. ಟೋಟಲ್ 8 ಮರಿ ಇದ್ದವ್ರಿ. ಈಗ 2 ಮರಿ ಕೊಟ್ಟಿವ್ರಿ. ಈಗ ಇನ್ನು 6 ಮರಿ ಅದಾವ್ರಿ. ಈಗ ನೀವು ಹೇಳಿದ್ರಿ ರೈಲ್ವೆ ಡಿಪಾರ್ಟ್ಮೆಂಟ್ದೊಳಗೆ ಕೆಲಸ ಮಾಡ್ತೀವಿ ಅಂತೇಳಿ. ಈ ಟಗರಿನ ಕಾಲದ ಕಡೆ ನಿಮ್ದು ಒಲವು ಹೆಂಗೆ ಹುಟ್ಟಿತ್ರಿ? ನಾವು ಈಗ ಅಲ್ಲ ಸರ್, ನಾವು 2007-8ರಿಂದ ನಾವು ಮರಿ ಕಟ್ಕೊಂಡು ಬಂದಿದ್ದೆ. ಕಣಕ್ಕೆ ಬರ್ಬೇಕಾದ್ರೆ 2010-11ರಿಂದ ಬಂದೇನು ರೀ ಕಣಕ್ಕೆ. ಅವಾಗಂದ್ರೆ ಈಗ ಇದು ಕಂಟಿನ್ಯೂ ಐತೆ ನಂದು. ಈಗ ಬಲ್ಮರಿ ಎಲ್ಲಿಂದ ಬಂದಿರಿ ನೀವು? ಇದನ್ನ ಬಲ್ಮರಿ ನಿಂಬಲ್ಗುಂದಿದೆ ಫಸ್ಟ್. ಎಲ್ಲಿ ರೀ? ನಿಂಬಲ್ಗುಂದಿ. ಮಹೇಶ್ ಅಂತಂದ್ರೆ ಅವ ನಮ್ಮ ದೋಸ್ತ. ಅವ ಎರಡಲ್ಲೇ ಕೇಳಿದ್ದೇನ್ರಿ, ಇದನ್ನು ಕೊಲ್ಲಿಲ್ರಿ ಅವ್ ನಮಗೆ. ಆಡಿಸ್ಕೊಂತೀನಿ ಅಂತಂದ್ರೆ ಮತ್ತು ಒಪ್ಪಂದಪ್ಪ ಅವನ ಫೋನ್ ಮಾಡಿ ಕೇಳಿ ನನ್ನ ಮರಿ ತೊಗೊಂಡು ಹೋಗೋಣ ಕೊಡ್ತೀನಿ ಅಂತಂತಂದ. ಆಯ್ತಪ್ಪ ಎಷ್ಟು ಕೊಡಿದೆ ಅಂತಂತಂದೆ. ನಾನು ಎರಡಲ್ಲೇ ಭಾಳ ಕೇಳಿದ್ದೇನೆ ರೀ ಅದನ್ನು. ಅವಾಗ ಆಟ ಭಾಳ ಸುಳ್ಳಾಡ್ರಿ. ಒಂದು ಸ್ವಲ್ಪ ಅದಕ್ಕೇನೋ ಸಮಸ್ಯೆ ಆಗಿ ಆಟ ಬಿಟ್ಟಿತ್ತು. ಅವಾಗ ಕೇಳಿದ್ರು ಕೊಟ್ಟಿರಲಿಲ್ಲ ರೀ ಅವರು. ಇಟ್ಕೊಂತೀವಿ ಅಂದ್ರೆ ಆಡಿಸ್ತೀವಿ ಅಂತಂದ್ರೆ ಅವರು. ಹಿಂಗಾಗಿ ಮತ್ತು ಒಬ್ಬಂದಾಗ ಅವನ ಫೋನ್ ಮಾಡಿದ, ಹೋಯ್ ಬರ್ರಿ ಏನಾರು ಕೊಡ್ತೀವಿ ಮರಿ ಅಂತಂದು. ಮತ್ತು ರೇಟ್ ಏನು ಹೇಳ್ತೀಪ್ಪ ಅಂತಂತಂದೆ. 50,000 ಕೊಟ್ಟು ಹೋಗೋಣ ಅಂತಂತಂದ. ಮತ್ತು 5,000 ಬಿಡಪ್ಪ, ನಾವು 5,000 ರೂಪಾಯಿ ಕೊಡ್ತೀನಿ ಅಂತಂದು ಮತ್ತೆ ಹೇರ್ಕೊಂಬಂದ್ರಿ. ಅವಾಗ ಹೆಂಗಿತ್ತು ಕ್ರೇಜ್? ಹೆಂಗಿತ್ತು ಅವಾಗ? ಅದ್ರ ಯಾವಾಗ ಹಿಂಗೆ ರೀ. ಒಟ್ಟು ಆ ಮರಿ ಮ್ಯಾಗ ನಾವು ಭಾಳ ಪ್ರೇಮ್ ರೀ ಅದು. ನಾವು ಮೊದಲಿಗೆ ಸಣ್ಣ ಮರಿಗೆ ಅಂದ್ರೆ ಪ್ರೇಮ್ ಬೀಳ್ರಿ ಅದಕ್ಕೆ. ಈ ಒಂದು ಕಾಗದ ಮರಿ ಸಾಕ್ಬೇಕಂದ್ರೆ ಯಾವ ರೀತಿ ಖರ್ಚು ಯಾವ ರೀತಿ ಬರ್ತೈತೆ ರೀ ಒಂದು ದಿವ್ಸ? ಇಲ್ಲ ಖರ್ಚು ಬರ್ಸರ್, ಖರ್ಚು ಭಾಳ ಬರುತ್ತೆ. ಅವಕ್ಕೆಲ್ಲ ತತ್ತಿ ಹಾಲು ಅವು ಮಾಡಿ ಮತ್ತು ಹಿಂಬಲ ಅವ್ರದ್ದು ಒಂದು ಆಳೆ ಇರೋದ್ರಿ ಅದಕ್ಕೆ. ಹಾಂ ರೀ. ರುಟೀನ್ ಏನಿರ್ತೈತೆ ಅದ್ರ ವ್ಯಾಯಾಮ ಅದು ಯಾವ ರೀತಿ ಮಾಡಿಸ್ತೀರಿ ನೀವು? ವ್ಯಾಯಾಮ ಹೇಳ್ರಿ, ಬೈಕ್ನಾಗ ಹೋಗತ್ತೆ ರನ್ನಿಂಗ್. ಹಾಂ ರೀ. ಒಳಗೆ ಹಾಕ್ತಾರೆ, ಈಶಾಡ್ಸ್ತಾರೆ, ಎಲ್ಲ ಮಾಡ್ತಾರೆ ರೀ. ಈಗ ಯಾರು ಕೇಳ್ಯಾರೇನ್ರಿ ನಿಮ್ಮ ಕಡೆ ಬಂದಾಗ ರೀ? ಕೇಳಿರ್ತಾರಿಪ್ಪ. ನಾವು ಒಬ್ಬ ಆತ್ರಿಗಿರಿ ಅಂತಂದು ನಮ್ಮ ಇಟ್ಟಲ್ರಿ ಅವ ಫೋನ್ ಮಾಡಿದವ. ನಾವು ಕೊಡಂಗಿಲ್ಲ ಅಂತಂತಂದ್ರಿ. ಕೊಡಕ್ಕೂ ಹೋದಲ್ರಿ ನಾವು. ಕೊಡಕ್ಕೆ ಹೋಗಲ್ಲ ಅಂತೀರಿ? ಇಲ್ಲ. ಎಷ್ಟು ಆಗ್ಬೋದು ರೀ ಈಗ ಮರಿ ಅಂದರೆ ರೇಟ್ ರೀ? ಏನು ನಾವು ಅದನ್ನು ವ್ಯಾಲ್ಯೂಯೇಷನ್ ಮಾಡಕ್ಕೆ ಬರೋಂಗಿಲ್ಲ ರೀ. ನಾವು ಮಾಡಕ್ಕೆ ಹೋಗೋದಿಲ್ಲ, ನಾವು ಕೊಡಕ್ಕೆ ಹೋಗೋದಿಲ್ಲ. ಅದು ನಮಗೆ ದೋಸೆ ತವಲೆ ಒಂದು ಐತ್ರಿ. ಈಗ ಅದು ರೀ ನಮಗೆ ದೋಸೆ ತವಲೆ ಐತೆ ಮರಿ ಅದು. ನಾವು ಹಂಗೈತಿ ಕೊಡಂಗಿಲ್ಲ ರೀ ಮರಿ. ಅದು ಲಾಸ್ ಆದ್ರೆ ನನಗೆ ರೀ, ಲುಕ್ಷನ್ ಆದ್ರೆ ನನಗೆ, ಲಾಭ ಆದ್ರೆ ನಮ್ಗೆ ಅದು. ಈಗ ಒಂದು ಮರಿ ಖರೀದಿ ಮಾಡ್ಬೇಕಂದ್ರೆ ರೀ ಅದ್ರ ಕ್ವಾಲಿಟಿ ಯಾವ ರೀತಿ ನೋಡ್ಬೇಕಾದ್ರೆ ಗುಣಲಕ್ಷಣಗಳು ಹೆಂಗೆ ನೋಡ್ಕೊಂಡು ಹಿಡಿತೀರಿ? ಈಗ ಒಬ್ಬೊಬ್ರು ಏನು ಮಾಡ್ತಾರೆ, ಜಾತಿ ಒಳಗೆ ನೋಡ್ತಾರೆ. ಜಾತಿ ಒಳಗೆ ಸೈಜ್ ಕಮ್ಮಿ ಇದ್ದಿದ್ದು ಒಬ್ಬೊಬ್ರು ಆ ಕ್ವಾಲಿಟಿ ನೋಡ್ತಾರೆ. ನಮ್ಗೆ ಸೈಜ್ ಇರಲಿ, ಇದು ಜಾತಿ ಇರಲಿ, ಅದೇನು ಸಂಬಂಧ ಇಲ್ಲ. ನಮ್ಗೆ ಒಟ್ಟು ಸೈಜ್ ಬೇಕು ರೀ. ನನಗೆ ಸೈಜು ಗಾಡಿ ಇತ್ತಪ್ಪ ನಾನು ಮನಸ್ಸು ಮಾಡ್ತೀನಿ ರೀ. ಹಂಗತ್ತೆ ಈಗ ಟಗರಿನ ಕಾಳಕ್ಕೆ ಬರೀ ಇದನ್ನ ಕರಿ ಮರಿನ ಯೂಸ್ ಮಾಡ್ತಾರಲ್ರಿ, ಎಳಗೋದು ಯಾಕೆ ನಡೆಯಂಗಿಲ್ಲ? ಹೆಂಗೆ ರೀ ಎಳಗರಿ ಅವು ಏನಾಕವ್ರಿ, ಬಡ್ತಾ ತಿನ್ನೋರು ಆಟ ಹಿಡಿದು ಭಾಳ ಕಮ್ಮಿ ಅವು. ಭಾಳ ಎಲ್ಲಿಗಾರ ಒಂದು 3 ಮರಿ ಒಳಗೆ 1 ಮರಿ. ಈಗ ಮನುಷ್ಯರೊಳಗೆ ಹನುಮಂತ ಹೆಂಗೆ ಸೃಷ್ಟಿ ಮಾಡ್ರಿ ಹಂಗತಿ ಟಗರ್ ಮರಿ ಒಳಗೆ 1 ಮರಿ ಸೃಷ್ಟಿ ಮಾಡ್ತಾನೆ ರೀ. ಈಗ ಸುಲ್ತಾನ್ ಹಂಗೆ ಸೃಷ್ಟಿ ಆಗೈತೆ ರೀ ಅದು. ಎಲ್ಲ ಮರಿ ಅದೇ ರೀತಿಯಾಗಿ ಹುಟ್ಟಕ್ಕಾಗೋದಿಲ್ಲ. ಯಾಕಂದ್ರೆ ಎಳಗೊಳಗೆ ಜಾಸ್ತಿ ಇದು ಮಾಡಿದ ಒಂದರಿ. ಹೌದೌದು, ಅದು ಒಂದರಿ. ಯಾಕೆ ಅದು ಎಷ್ಟು ಬಡ್ದ ತೊಗೊಂಡ್ರೆ ಮತ್ತೆ ಆಡೈತಿ ರೀ ಅದು. ಹಂಗತಿ ಬಿಳಿ ಮರಿ ಒಳಗೆ ಹಂಗಂತ ಬಡ್ದ ತೊಗೊಂಡ್ರೆ ಆಡೋಕ್ಕೆ ಸಾಧ್ಯನೇ ಇಲ್ಲ ರೀ ಅದು. ಕರೆ ಮರಿ ಒಳಗೆ ಅವು ದೂ ಭಾಳ ರೀ. ಹಿಂಗಾಗಿ ಕರೆ ಮರಿ ಜಾಸ್ತಿ ಕಣ್ ಕಡಿಸ್ತಾರೆ. ಬಿಳಿ ಮರಿ ಕಮ್ಮಿ ರೀ ಭಾಳ. ಇದ್ರ ಕ್ರೇಜ್ ಯಾವಾಗ ಜಾಸ್ತಿ ಆಯ್ತು ರೀ? ಯಾಕೆ ಟಗರ್ ಮರಿ ವಿರುದ್ಧ ಆಡ್ದಾಗ ರೀ? ಇದು ರೀ ಇಲ್ಲೇ ಕೊಣ್ಣೂರಾಗ ರೀ ಕಿಲಾಟಿ ಸೌಕರ್ ಮರಿ ಅಂತ್ರಿ, ಅದ ಮರಿ ಜೊತೆ ಆಡೇ ಒಟ್ಟು ಹೆಚ್ಚದ್ರಿ. ಅವಾಗ ಅಂದ್ರೆ ಇದು ಯಾರಿಗೆ ಗೊತ್ತೇ ಇಲ್ಲ ರೀ ಕೊಣ್ಣೂರೊಳಗೆ. ಇದು ಹೊಕ್ಕತ್ ಅಂತಂದು ಅಂದ್ರೆ ನಾವು ಇಲ್ಲೇ ಬರೀ ಸಣ್ಣ ಪುಣ್ಣ ಕಣಕ್ಕೆ ಹೋಗಿದ್ವಿ. ನಾನು ನಂಬರ್ ಮಾಡಿದ್ರೆ ಸ್ವಲ್ಪ ಅದಕ್ಕೆ ಹಟ್ಟು ಕಣ ಆದ್ರೆ ಆಡೋದು ಕಮ್ಮಿ ಅದು. ದೊಡ್ಡ ಕಣಕ್ಕೆ ಓದಿರಲಿಲ್ಲ ನೀವು? ದೊಡ್ಡ ಕಣಕ್ಕೆ ಹೋಗಿದಿಲ್ಲ ರೀ. ಫಸ್ಟ್ ನಾ ತಂದು ಗುಡಿನ 2 ಸಣ್ಣ ಕಣಕ್ಕೆ ಇದ್ವಿ. ಅವ್ನು ಸೆಕೆಂಡ್ ಆಗಿತ್ತು, 3 ನಂಬರ್ ಆಗೈತೆ ರೀ. ತೊಗೊಂಬಂದಿದ್ರಿ. ಅವಾಗ ಅಲ್ಲಿ ಹೋಗೋದು 4 ತಿಂಗಳಾಗಿತ್ತು. ಈ ಕೊಣ್ಣೂರು ಕಣಕ್ಕೆ ಅಂದ್ಬಿಟ್ಟು ಒಂದು 10 ತಿಂಗಳು ಯಾಕಿತ್ತು ರೀ ಅದ್ರದ್ದು.
ಹೇಳಕ್ಕೆ ಭಾಳ ಅದು ಮರಿ. ಕನ್ನದೊಳಗೆ ಯಾವ ರೀತಿ ಆಡ್ತಿದ್ರಿ? ಆಟ ಫುಲ್ ಸಿಡಿ ರೀ ಕನ್ನದೊಳಗೆ. ಸಿಡಿ ರೀ? ಒಟ್ಟು ಒಂದು ಗಜ್ ಕೊಟ್ಬಿಟ್ಟು ಸೀದಾ ಸಿಡಿನ ಹೋಗಿದ್ರಿ. ಸಿಡಿ ಹೋದ್ ಕೈ ಬಿಟ್ಟು ಸುಮ್ಮನೆ ತನ ಬಿಡ್ತೀರಿ. ಎಷ್ಟನೇ ಏಟಿಗೆ ಮಾಡ್ತಿದ್ರಿ ಕಣ? ಏನು ಎಷ್ಟನೇ ಏಟಿಗೆ ಅಂದ್ರೆ ಲೆಕ್ಕ ಅಪೋಸಿಟ್ ಮರಿ ಚಲೋ ಇದ್ದಂದ್ರೆ ಆಡ್ಕೊಂತ ಹೋದ್ರೆ, ಅಪೋಸಿಟ್ ಮರಿ ಒಂದು ಲೆಕ್ಕಕ್ಕೆ ಬಡ್ದಕ್ಕೆ ಹೊಳ್ಳು ಅಂದ್ರೆ ಲಗು ಹೊಳ್ಬಿಡ್ತು ಅಷ್ಟೇ. ಓಕೆ ಓಕೆ. ಇದ್ರದ್ದು ಅಭಿಮಾನಿಗಳು ಯಾವ ರೀತಿ ಅದಾರೆ? ಅಭಿಮಾನ ಅದಾರ ಜಗ್ ಬಂದಿದ್ದಾರೆ ಅಭಿಮಾನಿಗಳು. ಏನು ಹಂಗೆ ಹಿಂಗೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಎಲ್ಲರೂ ಮತ್ತು ಟಗರಿನ ಮ್ಯಾಗ ಕ್ರೇಜ್ ಇದಾರೆ ಅಂತ ಎಲ್ಲರೂ ಅಭಿಮಾನಿಗಳು ಇದಾರೆ. ಇತ್ತ ಹೊಳಿದ್ರು ಕೂಡ್ತಾರೆ, ಇತ್ತ ಗೆದ್ರು ಕೂಡಿದ್ರೆ ಮತ್ತು ಅವೆಲ್ಲ ನಡೆಯೋದು. ಸ್ಟಾರ್ಟಿಂಗ್ ಒಳಗೆ ಯಾವ ಮರಿ ತೊಗೊಂಬಂದಿರಿ ನೀವು ಮೊದಲು? ಸ್ಟಾರ್ಟಿಂಗ್ ಒಳಗೆ ಒಂದು ಹಾಳು ಅಂತಿತ್ತು. ಸೇಮ್ ಇದ್ರಂಗೆ ರೀ ಅದು. ಅದ್ರ ಮಗನ ಅಂತ ನೋಡ್ರಿ ಇದಕ್ಕೆ. ಓಕೆ ಓಕೆ. ಅದೆಲ್ಲಿಂದ ತೊಗೊಂಬಂದಿದ್ರಿ? ಅದು ನಾವು ನಮ್ಮ ಪಕ್ಕೀರಪ್ಪ ಅಂತಂದು ಇಲ್ಲಿ ಮುದೋಳ ತೊಗೊಂಬಂದಿದ್ರಿ ಅವರು. ಅವತ್ತು ತೊಂಬೊಂದು ದಿವಸ ನಾನು 7,400 ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ ರೀ ಸಣ್ಣ ಮರಿ ಇದ್ದಾಗ. ಅದಲ್ಲಿಂದ ಭಾಳ ರೀ ಅದು ಹಿಂಗೆ ಸೇಮ್ ಇದ್ರಂಗೆ ಆಡ್ರಿ. ಇದನ್ನ ಇದೆ ಮತ್ತೆ ಎಲ್ಲಿ ಇಲ್ರಿ ಅದು ಸೈಜ್ ಒಟ್ಟು ಹಜ್ ಭಾಳ ರೀ ಅದು. ಇದಕ್ಕೆ ಉದ್ದಕ್ಕೆ ಹೆಚ್ಚು, ಎತ್ತರಕ್ಕೆ ಹೆಚ್ಚು, ಗಡ್ಡೆಗೆ ಹೆಚ್ಚು. ಓಕೆ. ಆ ಟೈಮ್ ಅಲ್ಲಿಂದ ಕ್ರೇಜ್ ಇತ್ತು ನಮ್ದು. ಅಂದ್ರೆ ಸ್ಟಾರ್ಟಿಂಗ್ ಕಣ ಆಡ್ಸೋ ಮುಂದೆ ತೊಗೊಂಬಂದಿರಿ ಹೆಂಗೆ ರೀ ನೀವು ಮರಿ ಅದನ್ನ? ಒಟ್ಟು ಕಣ ಆಡ್ಸ್ಬೇಕಂದ್ರೆ ಮರಿ ತೊಗೊಂಡಿದ್ದೀನಿ ರೀ. ನೀವು ಹೋಗಿದ್ರೇನು ರೀ ಕನಕೋದು ಮೊದಲು ಸ್ಟಾರ್ಟಿಂಗ್? ನಾವು ನೌಕರಿ ಮುಂಚೆಗೆ ನಾನು ಹೋಗಿದ್ದೇನೆ ರೀ. ಈಗ ನೌಕರಿ ಹೋಗಿರ್ತೀನಿ ರೀ. ಇವ್ ನಮ್ಮ ಅಣ್ಣ ಇವ್ ಕಡೆ ಮರಿ ಇರ್ತವ್ರೆ. ಮತ್ತು ಇವು ನಮ್ಮ ಹುಡುಗರು ಅಷ್ಟು ಇವ್ರು ಹೋಗ್ಯಾರ. ನಾವು ಎಲ್ಲಿ ಮರಿ ಬಿಡಕ್ಕೆ ಹೋಗಲ್ರಿ. ಈ ಟಗರ ತರೋಕ್ಕಿಂತ ಮೊದಲು ರೀ ಮತ್ತು ತಂದ ಮ್ಯಾಗ ರೀ ನಿಮ್ಮ ಜೀವನದೊಳಗೆ ಯಾವ ರೀತಿ ಬದಲಾವಣೆ ಆಗೈತೆ ರೀ? ಹೆಸರು ಐತಲ್ರಿ, ಬದಲಾವಣೆ ಏನೈತಿ? ಫುಲ್ ಹೆಸರೇ ಐತಲ್ಲ. ಅದ ದೊಡ್ಡದು ನಮ್ಮ ಕ್ರೇಜ್ ಅಂದ್ರೆ. ಇದಕ್ಕಿಂತ ಈ ತಂದಾಗ ಜಾಸ್ತಿ ಆಯ್ತೇನೆ ರೀ ಅದು ನಿಮ್ಮ ಕ್ರೇಜ್? ತಂದಾಗ ಜಾಸ್ತಿ ಆಯ್ತು. ಇದು ಭಾಳ ಈಗ ನಮ್ಮ ಊರು ಮರ್ಯಾದೆ ಈಗ ಚಿತ್ರಪಂಗುಡಿ ಮರ್ಯಾದೆ ಫುಲ್ ಐತ್ರಿ. ಒಟ್ಟು ಚಿತ್ರಭವನಗುಡಿ ಊರ ಹೆಸರೇ ಮ್ಯಾಗ ತಂದಿದ್ರಿ? ಫುಲ್ ಐತ್ರಿ, ಹೆಸರು ಮಾಡೈತ್ರಿ. ಇಲ್ಲಿ ಮಟ್ಟ ಟೋಟಲ್ ಪ್ರೈಸ್ ಎಷ್ಟು ಮಾಡೈತ್ರಿ ಮರಿ? ಇದ್ರಿ ಇದು ಸಣ್ಣ ಪುಟ್ಟ ಕಣ ಒಟ್ಟು 6 ಕಣ ಮಾಡೈತ್ರಿ. ಈಗ 6 ಕಣ ರೀ. ಅಂದ್ರೆ ಈಗೀಗ ಜಾಸ್ತಿ ಕ್ರೇಜ್ ಆಗತೈತಿ. ಇವ್ರ ಕಡೆ ಬಂದ್ರೆ ಇಲ್ರಿ. ನಮ್ಮ ಕಡೆ 2 ಮಾಡೈತ್ರಿ, ಇಲ್ಲೊಂದು 4 ಮಾಡೈತ್ರಿ, 3 ಮಾಡೈತ್ರಿ. ಓಕೆ. ಒಟ್ಟಿಗೆ ಸದ್ಯದಾಗ ಅಂಕರ ಟ್ರೈನ್ ಆಗೈತ್ರಿ. ಹಾಕ್ತೀವಿ ಇನ್ನೂ ಸ್ವಲ್ಪ ಎಷ್ಟು ಕಟ್ತೀವಿ ರೀ. ಒಟ್ಟು ಮಾಡಿ ಬಿಳಿಯಾಗ ಭಾಳ ಆಡ್ತೀರಿ. ಅದು ಒಂದು ಚಲೋ ಮರಿ ಜೊತೆ ನಡೀತ್ರಿ. ಹಿಂಗಾಗಿ ಅದು ಆರಾಮ ನಡ್ದಿಲ್ಲ ರೀ ಅವತ್ತು. ರೀ ಸ್ವಲ್ಪ ನೆದರ್ಗಿದರಾಗಿ ಹಿಂಗಾಗಿ ನಾವು ಮರಿ ಜಾಸ್ತಿ ತೋರ್ಸಾಕ ಇದು ಮಾಡ್ತೀವಿ. ಅದು ಕಲರ್ ಒಟ್ಟು ಲುಕ್ ಐತಲ್ರಿ, ನೆದರ್ ಹಾಕತ್ ಮಂದಿ. ಅಂದ್ರೆ ನೆದರಾಗಿ ಹಂಗೆ ಇದಾಗಿತ್ತೇನ್ರಿ ಮನೆ ಬೆಳಿಗ್ಗೆ ಉಚ್ಕೊಂಡಿದ್ರಿ. ಹಿಂಗಾಗಿ ಸ್ವಲ್ಪ ಅವತ್ತು ಚಲೋ ಆಡೈತ್ರಿ ಮರಿ. ಬಿಳಿ ಕೊಂಡೂರು ಕಣಕ್ಕೆ ಬಿಳಿಯಾಗಿ ಜಾಸ್ತಿ ಬಂದ್ರಿ ಮರಿ. ಅಲ್ಲಿ ಫುಲ್ ಶೀತನ ಬಂದತ್ರಿ. ಮತ್ತು ಅಪೋಸಿಟ್ ಮರಿ ಅಂಚಡಿಗಿರಿ ಮರಿ ಚಲೋ ಐತಲ್ರಿ. ಅದು ಅದನ್ನ ಬಿಡ್ಬೇಕಾದ್ರೆ ಭಾಳ ಬೇಕಾಯ್ತು ರೀ. ಅದನ್ನ ಬಡ್ಕೊಂಡು ಹೋಗೈತಿ. ಆದ್ರೂ ಆಟ ಅಲ್ಲಿಕಿನ ಚಲೋ ಆಡೈತ್ರಿ. ಇಲ್ಲಿ ಇನ್ನು ಒಟ್ಟು ರೆಸ್ಟ್ ಕಟ್ತೀವಿ. ಇನ್ನೂ ಸ್ವಲ್ಪ ಈಗ ಸದ್ಯ ರೆಸ್ಟ್ ಕೊಡ್ಬೇಕಂತ ಮಾಡಿರಿ. ಹೆಂಗೆ ರೀ? ರೆಸ್ಟ್ ಕೊಡ್ತೀವಿ ಇನ್ನೂ ಒಂದು 2-3 ತಿಂಗಳ. ಈಗ ಅಲ್ಲೊಂದು ಇನ್ನೊಂದು ಕರೆ ಮರಿ ಐತ್ರಿ. ಅದು ಊರಾಗ ಒಂದು ಕಟ್ಟಗೆ ಐತ್ರಿ. ಬಟ್ ಅಷ್ಟು ಕೂಡ ಇಳಿಸಿದ್ರೆ. ಈಗ ಮರಿ ಜೊತೆ ನಿಮ್ಮ ಒಡನಾಟ ಯಾವ ರೀತಿ ಐತಿ ಹೇಳ್ಬಿಟ್ರಿ? ಮನ್ಯಾನ ಮಗ ಇದ್ದಂಗೆ. ಮನೆ ಮಗ ಇದ್ದಂಗೆ ಅಂತೀರಿ? ಅವಕ್ಕೆ ಏನಾರ ಆದ್ರೆ ನಾವು ಇನ್ನೊಂದು ದಗದ ಮಾಡೋ ಮನಸ್ಸಾಗ ಬರಂಗ. ಅಂದ್ರೆ ಮನೆ ಮನುಷ್ಯಾಗ ಹೆಂಗೆ ಏನಾರ ಆಕೈತೆ ಅಂತ ಆ ರೀತಿ ನಿಮಗೆ ರೀ? ಇವ್ರ ಮ್ಯಾಗ ಪ್ರೇಮ್ ಭಾಳ. ಇವು ಅಷ್ಟಲ್ಲ, ನಮ್ಮ ದನ ಅವತ್ತೆಲ್ಲ ಆಗುತ್ತೆ. ಒಟ್ಟು ಮೂಕ ಪ್ರಾಣಿ ಮ್ಯಾಗ ಪ್ರೀತಿ ಭಾಳ ರೀ. ಭಾಳ ಪ್ರೇಮ. ಕನ್ನಡದೊಳಗೆ ಆಟ ಯಾವ ರೀತಿ ಆದ್ರೆ ಆಟದ ಸ್ವಲ್ಪ ವರ್ಣನೆ ಮಾಡಿರಲಿ. ಭಾಳ ಸ್ಪೀಡ್ ಐತೆ. ಇಷ್ಟು ನಾವು ಮರಿ ಕಟ್ಟಿವಿ, ಅದರಷ್ಟು ಚಲೋ ಯಾವ ಆಡಿಲ್ಲ ನಮ್ಮ ಇಲ್ಲಿ ಮಟ್ಟ. ಯಾವ ಆಡಿಲ್ಲ ನಮ್ಮ ಕಡೆ ಯಾವ ಆಡಿ. ಅದ್ರ ಹೆಸರು ಹೆಂಗಿಟ್ರಿ ನೀವು? ಪ್ರೇಮ ಇತ್ತಾನ. ಮೊದಲ ಒಂದು ಬಲ್ಲ ಮರಿನ ಕಟ್ಟಿದ್ದೆ ನಾನು ಇದು ಸೀಮ. ಅದು ಹಿಂಗ ಕನಕ್ಕೆ ಹೋಗಿ ಬಂದ ತಿರ್ಕೊಂಡು ಸ್ವಲ್ಪ ತಿರ್ಕೊಂಡೇನು ಮಾತು ಇದನ್ನ ತೊಗೊಂಡು. ಅದು ಚಲೋ ಕನ ಮಾಡೈತೇನ್ರಿ ಮೊದಲು? ಅದು ಸಾಂದ್ ಐತೇನ. 4 ಮಟ್ಟ ಅಷ್ಟ ಇತ್ತು ತಿರ್ಕೊಂತದ. ಸುಮ್ಮ ಅದರ ನೆನಪಿಗೆ ಅದ್ರ ನೆನಪಿಗೆ ಇಟ್ಟಂಗತ್ರಿ ಅದು. ಬಟ್ ಇದೀಗ ಹೆಸರು ನಿಮ್ಮ ಮನೆ ಮಗನ ಥರನ ಇತ್ತು, ಇದು ಮನೆ ಮಗ. ಫ್ಯಾನ್ಸ್ ಯಾವ ರೀತಿ ಅದಾರ ರೀ ಕನ್ನಡದೊಳಗೆ? ಇದು ಎಂಟ್ರಿ ಕೊಟ್ರೆ ಯಾವ ರೀತಿ ಕ್ರೇಜ್ ಯಾವ ರೀತಿ ಇದೆ? ನಾ ಇಷ್ಟು ದಿನ ಪರಿಚಯ ಇದ್ದಿಲ್ಲ ಇದು. ಈಗ ನಾವು ಇಲ್ಲಿ ನಮ್ಮ ಭಾಗದಾಗ ಅಂದ್ರೆ ಈಗ ಫಸ್ಟ್ ಕನ ದೊಡ್ಡ ಕನ ನಮ್ಗೆ ಇದ್ದದ್ದು. ಇನ್ನು ಮ್ಯಾಗ ಆಗ್ಬೋದು. ಇನ್ ಮ್ಯಾಗ ರೀ? ಓಕೆ. ಚಲೋ ಆಗಿದ್ರಿ ಇದ್ರ ಆಟ? ಇದ್ರ ಈ ಪೀಳಿನ ನಾವಿನ್ನೂ ಭಾಳ ಸಣ್ಣಾರ. ನಮ್ಕಿನ್ನ ದೊಡ್ಡವ್ರು ಭಾಳ ಅದಾರ. ಆದ್ರೂ ದೊಡ್ಡ ದೊಡ್ಡ ಮರಿಗಳು ಹೊಡೆದೈತಲ್ರಿ ಇದು? ಹೊಡೆದೈತ್ರಿ. ಅವು ಚಲೋ ಮರಿನ ರೀ. ಇದ್ರ ನಾನು ಈಗ ಅವ್ರಿಗೆ ಕೆಟ್ಟದ್ದು ಮಾಡಕ್ ಬರ. ಅವ್ರು ಮರಿನಿ ಚಲೋ ಇರ್ತಾವ, ಚಲೋನ ಆಡಿರ್ತಾವ. ಯಾವ್ದಾರ ಇದ್ರ ಹೊಡೆತಕ್ಕೆ ಯಾವ್ದಾರ ಮರಿ ಸ್ಪಾಟ್ ಆದಾಗ? ಇಲ್ಲ ನಾನು ಹಂಗ ಸ್ಪಾಟ್ ಆಗೋಂಗೆ ಹೊಡಿದಿಲ್ಲ ನಾನು. ನಾ ಬರೋ ಸ್ಪೀಡಿಗೆ ಹೆದರಿ ಹೋಗ್ಬೇಕಷ್ಟೇ. ನಿಂತು ಹೊಡಿತು ಭಾಳ ಸ್ಪೀಡ್ ಬರುತ್ತೆ. ಸ್ಪೀಡ್ ಆಗಿ ಇದ್ರ ಬಗ್ಗೆ ಗೊತ್ತೈತಿ ಮಂದಿಗೆ ಸ್ಪೀಡ್ ಐತೆ. ಡಿಸೈಡ್ ಹೊಡ್ತಾವ ಕೊಡ್ತತನ 3ರಿಂದ 4 ಹೊಡ್ತೊಳಗೆ ಡಿಸೈಡ್ ಏನ ಹೊಡ್ತ. ಇದು ಬರೋ ಸ್ಪೀಡಿಗೆ ಮುಂದಿನ ಮರಿ ಅಪೋಸಿಟ್ ಮರಿ ನಿಂದ್ರುದಿಲ್ಲ. ಅಷ್ಟು ಸ್ಪೀಡ್ ಬರತ್ತೇನ ಇದು. ಒಟ್ಟು ಸ್ಪೀಡ್ ಬಂದಾಗ ಭಾಳ ಓವರ್ ಸ್ಪೀಡ್ ಅಣ್ಣ. ಬರೀ ಭಾಳ ಸ್ಪೀಡ್ ಆಡತ್ತೇನ. ಗಡ್ಡ್ಯಾಗತ್ತು ನೋಡ್ಲಣ್ಣ ಲುಕ್ ಐತಿ ಬರೀ ಭಾಳ ಲುಕ್ ಅಣ್ಣ. ಮರಿ ಭಾಳ ಚಂದ ಐತೆನ ಮರಿ. ನೋಡಾಕ ಬತ್ತ ಎಲ್ಲದಕ್ಕೆ ಬತ್ತನ. ಈಗ ಸದ್ಯಕ್ಕೆ ಮಂಟ್ಯಾಕ ಒಂದು ಲೆವೆಲ್ದಾಗ ಅಭಿಮಾನಿಗಳು ಅದಾರಣ್ಣ. ಇನ್ನು ಮುಂದೆ ಜಾಸ್ತಿ ಆಗ್ಬೋದು. ಇನ್ನ ಜಾಸ್ತಿ ಆಗ್ತದಣ್ಣ. ಮರಿ ಆಟನ ಆ ಥರ ಐತೆನ. ಭಾಳ ಜನಕ್ಕೆ ಮೆಚ್ಚುಗೆ ಐತೆನ ಅದು. ಮನೆ ಬಿಳಿಗೆ ಕಣದಾಗ ಒಂದು 3-4 ರೌಂಡ್ ಆಡಿದ್ರನ
ಭಾಳ ಚಂದ ಆಡೈತೆ ನಾವು ಎಷ್ಟೋ ಮಂದಿ ಮನಸ್ಸು ಗೆದ್ದೈತೇನ ಅದು ಆಟ ಆ ಥರ ಒಂದು ಮರಿ ಮೇಲೆ ಅಂತೂ ಭಾಳ ಓವರ್ ಸ್ಪೀಡ್ ಭಾಳ ಆಟ ಆಡೈತೇನ ಅದ್ರೊಳಗೆ ಭಾಳ ಸ್ಪೀಡ್ ಆಡೈತೆ ನಮ್ಮ ಮರಿ. ಯಾಕೆ ಮೊನ್ನೆ ಅವತ್ತು ಆರೋಗ್ಯ ಸರಿ ಇರಲಿಲ್ಲ ಏನಿದ್ರು ಆರೋಗ್ಯ ಒಂದು ಸರಿ ಇರಲಿಲ್ಲನ ಮರಿಗೆ ಒಂದು ಸ್ವಲ್ಪ ನೆದರಾಗೈತನ ಅದಕ್ಕೆ ಅವತ್ತು ಕಣದಲ್ಲಿ ಉಚ್ಕೊಂಡ್ಬಿಟ್ಟಿತ್ತಾನ ಅದು. ಹಂಗಾದ್ರೂ ನಾವು ಓದಿ ಮತ್ತು ಒಳ್ಳೆ ತರಕ್ಕೆ ಬರಲ್ಲ ಅಂತಂದು ಆಡಿಸಿದ್ದೇನ. ಆಡಿಸಿ ಭಾಳ ಚಂದ ಆಡ್ತೇನೆ ಅವತ್ತು, ಎಲ್ಲರೂ ಮನಸ್ಸು ಗೆದ್ದೈತೇನೆ ಅವತ್ತು. ಕನ್ನದೊಳಗಂತೂ ಹೈ ಸ್ಪೀಡ್ ಐತ್ರಿ. ಈ ಸದ್ಯಕ್ಕಿನ ಮಟ್ಟದೊಳಗೆ ನೋಡ್ಬೇಕಂದ್ರೆ ಇದ್ರಷ್ಟು ಸ್ಪೀಡ್ ಯಾವೂ ಇಲ್ರಿ ಕನ್ನಡ. ಹೆವಿ ಅಂದರೆ ಹೆವಿ ಸ್ಪೀಡ್ ಬರ್ತೈತೆ ರೀ, ಮತ್ತು ಹೊಡ್ತಾನು ಡಿಸೈಡ್ ಹೊಡ್ತಾ. ಅದಕ್ಕೆ ಆಡ್ಬೇಕನ್ನೋ ಮೂಡಿತ್ತು, ಶೂಟ್ ಆ್ಯಂಡ್ ಶೂಟ್ ಹೋಗುತ್ತೆ. ಅದು ತಪ್ಪಿಸ್ಕೊಂಡು ಹೊಡಿಯೋದು ಆ ಥರ ಏನಿಲ್ರಿ, ಆ ಥರ ಏನೂ ಇಲ್ಲ. ಅದು ಅದಕ್ಕೆ ಇಷ್ಟ ಇತ್ತಾ ಶೂಟ್ ಆ್ಯಂಡ್ ಶೂಟ್. ಅದು ಅಪೋಸಿಟ್ ಮರಿ ಎಷ್ಟನ ಸ್ಪೀಡ್ ಇರಲಿ, ಎಷ್ಟು ಟಾಪರ್ ಆಗಿರಲಿ, ಅದೇನು ಅದಕ್ಕೆ ಸಂಬಂಧ ಇಲ್ಲ. ಒಟ್ಟು ಶೂಟ್ ಆ್ಯಂಡ್ ಶೂಟ್ ಹೋಗುತ್ತೆ. ಅದಕ್ಕೆ ಇಷ್ಟ ಇಲ್ಲ ಅಂದರೆ ಸುಮ್ಮನೆ ನಾ ಫಸ್ಟ್ ಏನು ಎದೆ ಮೇಲೆ ಹೊಡ್ತಾ ಹಚ್ತೀವಲ್ಲ ಅದೇ ಹೊಡ್ತಾ ಒಂದು ನೋಡ್ಕೊಂಡು ಸುಮ್ಮನೆ ರಿಟರ್ನ್ ಹೊರಗಡೆ ಬಂದುಬಿಡುತ್ತೆ. ಆ ಥರ ಏನು ಅದು ಹೋಗಿ ಓಡಾಡೋದು ಆ ಥರ ಏನಿಲ್ಲ. ಸುಮ್ಮನೆ ಡಿಸೈಡ್ ಹೊಡ್ತಾ ಆಗ್ತೈತಿ. ಅದಕ್ಕೆ ಇಷ್ಟ ಇಲ್ಲ ಅಂದ್ರೆ ಸುಮ್ಮನೆ ಹೊರಗಡೆ ಬರ್ತೈತಿ. ಮತ್ತು ಈಗ ಸದ್ಯಕ್ಕಂತೂ ಭಾರಿ ಚೆನ್ನಾಗಿ ಆಡೋದು. ಸದ್ಯಕ್ಕೆ ಟ್ರೆಂಡಿಂಗ್ನಾಗ ಐತ್ರಿ. ಟ್ರೆಂಡಿಂಗ್ ಐತೆ. ಇದು ಹೊಡೆದಿರೋ ದೊಡ್ಡ ದೊಡ್ಡ ಮರಿಗಳು ಯಾವ ರೀ? ಇಲ್ಲ, ಅದು ಹೆಸರು ಹೇಳೋದು ಬೇಡ. ಸುಮ್ಮನೆ ಅದು ಏನಾಗುತ್ತೆ ಬೇಡ. ಅದು ಒಟ್ಟಿನಲ್ಲಿ ಒಳ್ಳೆ ಮರಿ ಜೊತೆ ಚೆನ್ನಾಗಿ ಆಟ ಆಡಿದ್ದೆ. ಮತ್ತು ಅವರು ಅದೇ ರೀತಿ ಅವು ಚೆನ್ನಾಗಿರೋ ಮರಿ ಜೊತೆ ಈಗ ಅವ್ರ ಹೆಸರು ಹೇಳಿದರೆ ಮತ್ತೆ ಅದು ಸಮಸ್ಯೆ ಆಗ್ತಾವ. ಒಟ್ಟಿನಲ್ಲಿ ಚೆನ್ನಾಗಿ ಆಡೈತಿ. ಎಲ್ಲ ಒಳ್ಳೊಳ್ಳೆ ಟಾಪ್ ಕುರಿ ಜೊತೆನೇ ಆಡೈತಿ. ಬಟ್ ಇದು ಆಡೋದಿಲ್ಲ ಅಂತ ಭಾಳ ಮಂದಿ ಇದ್ಯಾವುದಪ್ಪ ಇದು ಇಷ್ಟು ದಿನ ಎಲ್ಲೂ ಕಂಡೇ ಇಲ್ಲ ಅಂತ ಅನ್ಕೊಂಡವ್ರ ಮುಂದೆ ಒಂದೇ ಏಟಿಗೆ ಅದೇನೋ ಅಂತಾರಲ್ಲ, ಬೆಳಗ್ಗೆ ಹಾಕೋದ್ರಲ್ಲಿನೇ ಬೆಳೆದ್ ಬಿಟ್ಟೈತದ. ಆ ರೀತಿ ಈ ಸದ್ಯಕ್ಕೆ ಟ್ರೆಂಡಿಂಗ್ ಸಾಂಗ್ ಐತಲ್ಲ ಅದೇ ರೀತಿ ಆ ಸಾಂಗಿಗೆ ಹೋಲ್ತೈತ್ರಿ ಇದು. ಸದ್ಯಕ್ಕಿನ ಮಟ್ಟಿಗೆ ಅಂತೂ ಇದಕ್ಕೆ ಹೇಳಿ ಮಾಡಿಸಿದಂಗೆ ಐತದು. ಯಾಕಂದ್ರೆ ಇದು ಯಾರ ದೃಷ್ಟಿ ಒಳಗೂ ಇಲ್ಲ ಈ ಕುರಿ. ಯಾರು ವಿಚಾರ ಮಾಡಿರ್ಲಿ, ಯಾರು ಇದು ಹೊಡಿತಂತ ಯಾರು ಈಗ ಕೊನ್ನೂರು ಕಣದಾಗ ಹಂಗ ವಿಚಾರ ಮಾಡಿರ್ಬೇಕ್ರಿ ಮಂದಿ ಇದೇನು ಗೆಲ್ತೈತೆ ಅಂತ. ಅಲ್ಲ, ಯಾರಿಗೂ ಗೊತ್ತೇ ಇಲ್ಲ ಈ ಮರಿ, ಪರಿಚಯನೇ ಇಲ್ಲ. ಅದು ಆಡುತ್ತ ಅಂತಾನು ಗೊತ್ತಿಲ್ಲ. ಬಟ್ ಸಡನ್ ಆಗಿ ಒಳ್ಳೊಳ್ಳೆ ಎಲ್ಲ ಕುರಿ ಕುಡಿದ್ದು ಎಲ್ಲ ಫಸ್ಟ್ ರೌಂಡಿಂದ ಫೈನಲ್ ತನಕ ಟಾಪ್ ಕುರಿನೂ ಕುಡಿದ್ದು ಎಲ್ಲಾನು ಟಾಪ್ ಕುರಿನೂ ಕುಡಿದು ಎಲ್ಲ ಪ್ರತಿಯೊಂದು ರೀ ಎಲ್ಲ ಹೆಸರಾದಂಥ ಮರಿಗಳು ಕುಡಿದ್ದು ರೀ. ಮತ್ತು ಬೀಳ್ಗಿ ಕನಕ್ಕೂ ಭಾಳ ಜನ ಹೇಳಿದ್ರಣ್ಣ, ಅಲ್ಲಿ ಕುರಿ ಹಾಕಬೇಡ್ರಿ ಎಲ್ಲ ಟಾರ್ಗೆಟ್ ಮಾಡ್ಯಾರ ಅಂತೇಳಿ. ಯಾರು ಟಾರ್ಗೆಟ್ ಮಾಡಿದ್ರು ಆಡೋದು ಕುರಿನೇ. ನಾ ಮನುಷ್ಯರಂತೂ ಆಡೋಕ್ಕಾಗಲ್ಲ. ಈಗ ಈ ಟೂರ್ನಮೆಂಟ್ದಾಗಾದರೂ ಮತ್ತೊಂದು ಕಣದಾಗಾದರೂ ಮತ್ತೊಂದು ಕಡೆ ಆದರೂ ಟಾರ್ಗೆಟ್ ಮಾಡೋರೆ. ಎಲ್ಲಾದರೂ ಹೊಳಿಸ್ಬೇಕಂದವ್ರಿಗೆ ಹೊಳ್ಸತ್ತಾರೆ. ಎಲ್ಲಿ ಹೊಳಿದ್ರು ಏನು ತೊಂದರೆ ಇಲ್ಲ, ಎಲ್ಲರೂ ಗೆಲ್ಬೇಕಂತೇಳಿ ಬಂದಿರ್ತಾರೆ. ಸೊ ಹಿಂಗಾಗಿ ನಮ್ಗೇನು ಅದೇನು ಅದು ಸೋತರು ಅಷ್ಟೇ ಗೆದ್ದರು ಅಷ್ಟೇ, ನಮ್ಗೆ ಅದೇ ಅದ್ರ ಮೇಲೆ ಕ್ರೇಜು ಪ್ರೀತಿ ಯಾವಾಗಲೂ ಅದೇ. ಆಡೇ ಆಡುತ್ತೆ ಅಂತ ನಮ್ಗೆ ಖಾತ್ರಿ ಐತಿ. ಯಾರಾದರೂ ಟಾರ್ಗೆಟ್ ಮಾಡೋರು ಒಂದು ಸಾರಿ ಟಾರ್ಗೆಟ್ ಮಾಡ್ತಾರೆ, 2 ಸಾರಿ ಮಾಡ್ತಾರೆ. ಅದಾದಮೇಲೆ ಎಲ್ಲರಿಗೂ ಇದ್ದಿದ್ದೆ ಅದು ಕಾಮನ್ನು, ಸೋಲು ಗೆಲುವು ಇದ್ದಿದ್ದೆ. ನಾವು ಎರಡನ್ನೂ ಸಮನಾಗಿ ಸ್ವೀಕಾರ ಮಾಡ್ತೀವಿ. ಎಷ್ಟು ಕಣ ಮಾಡಿದ್ರಿ ಟೋಟಲ್? ಇಲ್ಲ ಅಂದ್ರೆ ನಿಮ್ಮ ಈಗ ಟೋಟಲ್ ಆಗಿ ಅಂದ್ರೆ ಇದು ಒಂದು 6 ಕಣ ಆಯ್ತಾನ ಈಗ ನಮ್ಮ ಕಡೆ ಓಪನ್ದಾಗ ಬಂದು. ಎಲ್ಲ ಟೂರ್ನಮೆಂಟ್ ಒಳಗೂ ಭಾರಿ ಅಂದರೆ ಭಾರಿ ನೀಟಾಗಿ ಆಟ ಆಡೈತಿ. ಅದು ಕದ್ದು ಮುಚ್ಚಿ ಆಟ ಆಡೋದು ಆ ರೀತಿ ಏನಿಲ್ಲ. ಶೂಟ್ ಆ್ಯಂಡ್ ಶೂಟೇ ಆಡೈತಿ. ಶೂಟ್ ಆ್ಯಂಡ್ ಶೂಟ್ ಆಟ್ರಿ. ಹಾಂ, ಮತ್ತು ಅದಕ್ಕೆ ಬೇಡ ಅನಿಸುತ್ತೆ ಸೀದಾ ಹೊರಗಡೆ ಹಾಂ ಸೀದಾ ಹೊರಗಡೆನೂ ಬರೀ. ಬಟ್ ಅದು ಒಂದು ಸಾರಿ ಅದಕ್ಕೆ ಹೊಡಿಬೇಕಂತ ಅದು ಸೈಜ್ ಎಷ್ಟೇ ಇರಲಿ, ಅದು ಮುಂದಿನ ಕುರಿದು ಡಬಲ್ ಇದ್ರೂ ಅದಕ್ಕೆ ಲೆಕ್ಕಕ್ಕಿಲ್ಲ. ಮತ್ತು ಇದಕ್ಕಿಂತ ಸಣ್ಣ ತೂಕದ್ದು ಇದ್ವು ಅಂದರೆ ಅದು ಬೇಕಾದಂಥ ಎಷ್ಟು ಇವತ್ತು 10 ಕಣ ಬಿಟ್ಟು 20 ಕಣ ಹೊಡಿಲ್ಲ. ಅದು ಇದಕ್ಕಿಂತ ಸೈಜ್ ಕಡಿಮೆ ಇತ್ತಂದ್ರೆ ಅದು ಬೇಕಾದಷ್ಟು ಸ್ಪೀಡ್ ಬರಲಿ, ಏನು ಬೇಕಾದಾಗಲಿ ಅದು ಅದನ್ನು ಬಿಟ್ಟು ಕೊಡೋ ಮಾತೇ ಇಲ್ಲ. ಆ ರೀತಿ ಆಟ ಇದೆ. ಈಗ ಹೇಳಕ್ಕೈತನ ಇನ್ನೂ ಈಗ 1 ವರ್ಷ ಆಯ್ತು ನೋಡೋಣ. ಈಗ 1 ವರ್ಷದ ಮೇಲೆ 1 ತಿಂಗಳತ್ತೆ ಆಗಿರ್ಬೋದು ಅಷ್ಟೇ. ಮತ್ತು ಏನೈತಲ್ಲ ಇಷ್ಟು ದಿನ ಹೇಳಕ್ಕಿತ್ತು, ಮತ್ತು ಮಧ್ಯದಲ್ಲಿ ಸ್ವಲ್ಪ ಆಟನೂ ಸ್ಲೋ ಮಾಡಿತ್ತಾ, ಅದಕ್ಕಾಗಿ ರೆಸ್ಟ್ ಇತ್ತು ಇಷ್ಟು ದಿನ. ಈಗ ಓಪನ್ದಾಗ ಆಡ್ತೈತ್ರಿ ಮರಿ? ಹಾಂ, ಇವಾಗ ಓಪನಲ್ಲಿದೆ. ಮೊದಲು ಸಣ್ಣಾಗಿರ್ತಾಗ ಯಾವ ರೀತಿ ಇದ್ರದ್ದು ಆಟ? ಸಣ್ಣ ಇದ್ದಾಗ ಈಗ ಏನು ಓಪನ್ದಾಗ ಏನು ಆಡಕತ್ತಲ್ಲ ಇದು ಮರಿಕುರಿಯಿಂದ ಅದೇ ರೀತಿ ಇದೆ ಸ್ಪೀಡ್ ಇದ್ರದ್ದು. ಅದೇ ಮಧ್ಯದಲ್ಲಿ 4 ಸ್ವಲ್ಪ 6 ಡೌನ್ ಮಾಡಿತ್ತು ಆಟ. ಅದು ಬಿಟ್ಟರೆ ಇವಾಗ ಮತ್ತೆ ರಿಟರ್ನ್ ಹಳೆ ಆಟನೇ ಹಿಡಿದೈತಿ. ಮತ್ತೆ ಫೀಲ್ಡಿಗೆ ಬಂದೈತಿ. ಇನ್ನು ನೆಕ್ಸ್ಟ್ ಏನೈತಲ್ಲ ಒಂದು ದೊಡ್ಡ ಟೂರ್ನಮೆಂಟಿಗೆ ತೆಗಿತೀವಿ. ಏನು ಸಣ್ಣ ಪುಟ್ಟ ಏನಿಲ್ಲ. ಮತ್ತು ಇದಕ್ಕೇನೈತಲ್ಲ ಸಣ್ಣ ಪುಟ್ಟ ಕಣ ಆದರೆ ಇದಕ್ಕೆ ನಡೆಯಲ್ಲ. ಇದಕ್ಕೆ ಫುಲ್ ಸಿಡಿಬೇಕು. ಸಣ್ಣ ಪುಟ್ಟ ಆದರೆ ಇದು ಸಣ್ಣ ಮರಿಗೂ ಹೊಳ್ಳುತ್ತೆ. ಸಣ್ಣ ಮರಿಗೂ ಹೊಳ್ತೈತೆ. ಇದಕ್ಕೇನಿದ್ರು ಸಿಡಿಬೇಕು, ಪೂರಾ ಲಾಂಗ್ ಲೆಂತ್ ಇರಬೇಕು ಅದಕ್ಕೆ. ಅಂಥದಕ್ಕೆ ಮಾತ್ರ ದೊಡ್ಡ ಕಣ ಇದ್ರೆ ನಡಿತೈತಿ, ಸಣ್ಣ ಕಣಕ್ಕೆ ನಡೆಯಲ್ಲ. ನಮ್ಮ ಮನ್ಯಾಗ ನಮ್ಮ ಅವರ ಮೇಸ್ತಾರ ಹೇಳ್ಬೇಕಂದ್ರೆ. ನಿಮ್ಮ ಅವರ ಮೇಸ್ತಾರ? ನಾವು ಕೆಲ್ಸಕ್ಕೆ ಹೋಗ್ತೀವಣ್ಣ. ನಾವೇನಿದ್ರೆ ವಾಕಿಂಗ್ ಆಡ್ಸಾಗ ಮತ್ತು ನೀರಾಗ ಹಾಕೋತ್ ಮುಂದೆ ಅಷ್ಟದನ್ನ ಅವರೆಲ್ಲ ಹಾಲ ತತ್ತಿ ಅವರ ಹಾಕ್ತಾರಣ್ಣ, ಕಾಳು ಅವ್ರು ಹಾಕ್ತಾರೆ. ಸ್ವಲ್ಪ ಬಿಚ್ಚು ಕಟ್ಟಾಕ ನಾವು ಬೇಕಣ್ಣ. ಬಿಚ್ಚು ಕಟ್ಟೋ ಮರಿ ಮಗ್ಲಿರ್ತಾವಣ್ಣ, ಜಗ್ಗಾಡ್ತಾವ ಸ್ವಲ್ಪ.
ಆಗಸ್ಟ್ ನಾವು ಬರ್ತೀವಿ ಯಾಕಂದ್ರೆ ಒಂದೊಂದು ಮರಿ ಹೆಣ್ಮಕ್ಳಿಗೆ ಹಾಯಿಸ್ಕೊಡಂಗಿಲ್ಲ ಸಮೀಪ ರೀ. ಅಲ್ಲ ಹಂಗೇನಿಲ್ಲ ಅಣ್ಣ ಹಾ. ಕಟ್ಟಿದಲ್ಲಿ ಎಲ್ಲ ಮಾಡ್ತಾರಣ್ಣ ಬಿಚ್ ಕಟ್ಟಂಗಿಲ್ಲ ಸ್ವಲ್ಪ ದೊಡ್ಡ ಮರಿ ಹಾಕವಲ್ಲ ಅವು ಹಾಸ್ಕೊಂಡಂಗಿಲ್ಲ ಅದಕ್ಕಾಗಿ ನಾವು ಕಟ್ತೇವಣ್ಣ ಅವರೆಲ್ಲ ಮೇಸ್ತಾರಣ್ಣ ಅವ್ರ ಅಭಿಮಾನಿಯನ್ನ ಕೇಳಿ ಹೆಂಗಂತ ಅಭಿಮಾನಿ ರೀ ನೀವು? ಹಾ ನಾನು ದೊಡ್ಡ ಅಭಿಮಾನಿ ನಾನು. ಹಾ ರೀ. ದಿನ ಸ್ಟೇಟಸ್ ವಾಟ್ಸಪ್ ಒಂದ್ರ ಹಾಕಬೇಕಾದ್ರೆ ಹಾಕ್ಲಿಕ್ಕಂದ್ರೆ ಕೊಟ್ರು ಹಾಕ್ಬೇಕು, ಬೆಳಗ್ಗೆ ಹಾಕಬೇಕಣ್ಣ ಡೈಲಿ ಒಂದೊಂದು. ಹಾ. ಅದ್ರದೊಂದು ದೊಡ್ಡ ಅಭಿಮಾನ. ಯಾಕೆ ಇಷ್ಟ ಯಾಕತ್ರಿ ನಿಮ್ ಮರಿ ಇದು? ಇಷ್ಟ ಹಾಕಣ ಹಂಗ ಲುಕ್ ಐತನ ಹಾ. ಮರಿನ ಅಷ್ಟು ಲುಕ್ ಐತೆ. ಓಕೆ ಓಕೆ. ಮತ್ತ ಆಟದಾಗನ ಹಂಗ ಹೋಗತ್ ಮರಿ. ಹೆಂಗ ಆಟ ಹೆಂಗೈತ್ರಿ ಸ್ವಲ್ಪ ಆಟದ ವರ್ಣನೆ ಮಾಡ್ರಲ್ರಿ ಆಟದ ಸ್ವಲ್ಪ. ಬಾಸ್ ಬೆಳಿತಾನ ಆಟ. ಹಾ. ಮರಿ ಹೊಂಟ್ರ ಎರ್ರಾವಿ ಮರಿ ಹಂಗ ಇದಾಗ್ಬೇಕನ ಶೇಕ್ ಆಗ್ಬೇಕು ಹಂಗ ಹೋಗತ್ ಮರಿ. ಅಟ್ ಸ್ಪೀಡ್ ಸ್ಪೀಡ್ ಹೋಗತಾನ. ಅದಕ್ಕೆಲ್ಲ ಫುಲ್ ಫ್ಯಾನ್ಸ್ ಆಗ್ಬಿಟ್ರಣ ಇದಕ್ಕೆ. ಎಲ್ಲಾರು ಫ್ಯಾನ್ಸ್ ಆಗ್ಯಾರ. ಎಲ್ಲಾರು ಫ್ಯಾನ್ಸ್ ಆಗ್ಯಾರ. ಒಳಗೆ ಹೊಂಟ್ರ ಮರಿ ಕೂ ಹೊಡಿತಾರ. ಎಲ್ಲ ಹೊಡಿತಾರಣ. ಕನ್ನಡದಾಗ ಬಂದ್ರ ಪೂರಾ ಪೂರಾ ಅಟ್ರು ಕೂ ಹೊಡಿತಾರ. ಎಲ್ಲ ಎಬ್ಸಾರಣ ಬಿಳ್ಸಾರ ಅವ್ರೇ ಎಬ್ಸಾರ ಅವ್ರೇ ಎಲ್ಲ ಅಣ್ಣ ಪ್ರೇಕ್ಷಕರ. ಮತ್ತೇನ ಅವರು ಮರಿ ಮೇಸ್ತಾರಂತೂ 3 ಮಂದಿ ಜನ ಅವ್ರ ಅಣ್ಣ ತಮ್ಮ 4 ಮಂದಿ ಅಂತ ಹೇಳಿ ಮೇಸ್ತಾರಣ್ಣ ಮರಿನ. ಸಣ್ಣ ಮಗ ಅಂತ ಮನಿ ಮಗ ಇದ್ದಂಗ್ರಿ ಮರಿ ಮಗ ಅಂತಂಗ ಮೇಸ್ತಾರಣ್ಣ. ಈಗ ಅಣ್ಣ ಮಾನ್ಯ ಸ್ವಲ್ಪ ಆರಾಮಿದಿಲ್ಲ ಇದಕ್ಕೆ. ಅಟ್ರು ಹೋಗದಂಗೆ ಕುಳೋತಿದ್ದಿಲ್ಲಣ್ಣ. ಅದು ತಿಂದಿಲ್ಲ ಅವರು ತಿಂದಿಲ್ಲ ಅಷ್ಟು ಪ್ರೀತಿ ಅದಕ್ಕೆ. ಈ ಮರಿ ತಂದ ಚಲೋನ ಐತ್ರಿ. ಮೊದಲು ಬಡ್ಡಾಗಿಂದ ಹೇಳಿದವರು ಒಂದು ಮರಿ ಫೇಲ್ ಆಗಿತ್ತು ಇಲ್ಲಿ. ಅದು ಯಾಕೆ ಫೇಲ್ ಆಯ್ತು ನಮಗೂ ತಿಳಿಲಿಲ್ಲ ಅವಾಗ. ಅದಕ್ಕೆ ಈ ಮರಿ ನಮ್ಮ ಹುಡುಗರು ತೊಗೊಂಬಂದ್ರು. ಇವು ನಮ್ಮ ರಾಜು ಇವು ಕೊಡ್ಸಿಕೊಟ್ಟಾನ. ಈಗ ಕೆಲವೊಂದು ಜನ ಹಿರಿಯರು ಬೈತಿರ್ತಾರೆ ಹುಡುಗರಿಗೆ ಇದನ್ನ ಆಟ ಆಡ್ತೀವಿ ಏನಾರ ಕೆಲಸ ಮಾಡಂತೇಳಿ. ನೀವು ಹಂಗೇನು ಅನ್ಲಿಲ್ರಿ? ನಾವು ನೋಡ್ರಿ ಅದನ್ನ ಒಯ್ಬೇಡ ಅಂತ ಹೇಳಿದ್ದೆ ನಾನು ಕಣಕ್ಕೆ. ಯಾಕ್ರಿ? ಬಿಳಿ ಯಾಕೆ ಮ್ಯಾಗ ಆರಾಮಿದ್ದಿಲ್ಲ. ಓಕೆ ಓಕೆ. ನೀವು ಮೊದಲೇ ಹೇಳಿದ್ರಿ? ಮೊದಲೇ ಹೇಳಿದ್ದೆ. ಅಂದ್ರೆ ಹುಡುಗರು ಕೇಳಿಲ್ರಿ ನಿಮ್ಮ ಮಾತೆ? ಆ ಥರ ಕೇಳಿಲ್ಲ. ಒಯ್ಯರಕ್ಕೆ ಪಾಪ ಮತ್ತು ಬರೋ ಟೈಮ್ ಅದು ಇದು ಆತಲ್ಲ. ಬರೋ ಟೈಮ್ದಾಗ ಅದಕ್ಕೆ ಇಂಜೆಕ್ಷನ್ ಮಾಡಿಸ್ಕೊಂಡು ಬರೀಪ್ಪ ಚಲೋ ನೋಡುತ್ತೆ. ಮೊದಲು ಆರಾಮಿಲ್ಲ ಇರಲಿ ಸುಸ್ತಾಗಿರ್ಬೇಕ್ರಿ ಮರಿ? ಅದು ಸುಸ್ತಾಗಿತ್ತು ಅವಾಗ. ಯಾಕಂದ್ರೆ ಇಲ್ಲಿ ಒಂದು ಸ್ವಲ್ಪ ಹೊಟ್ಟೆ ಉಬ್ಬಿತ್ತದು ಅದಕ್ಕೆ ಇದು ಆಗಿ ಅದ್ರ ಸಂಬಂಧ ಬ್ಯಾಡಪ್ಪ ಇದು ಮರಿ ಇದಾಗೈತಿ ಈಗ ಮತ್ತೆ ನೀವು ಇದು ಮಾಡ್ತಾರೆ ಅಂತ ಅಂದ್ರೆ ಕೇಳಿ ಹೊಡ್ಕೊಂಡು ಹೋದ್ರು. ಹೋಲಿ ಅಂತಂದೆ. ಹೊರಮಳಿ ಬರುವಾಗ ಅದನ್ನ ನೋಡಪ್ಪ ಕ್ಷೇಮ ಮಾಡಿಸ್ಕೊಂಡು ಬರ್ರಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬರ್ರಿ ಅಂತ ಹೇಳಿ ಫೋನ್ ಮಾಡಿದ್ದೆ. ಮತ್ತೆ ನೀವು ಫೋನ್ ಮಾಡಿ ಹೇಳಿದ್ರಿ? ನಾವು ಫೋನ್ ಅಂದ್ರೆ ಅಷ್ಟು ಕಾಳಜಿ ರೀ ನಿಮ್ಗೆ ಮರಿ ಮ್ಯಾಗ. ಈಗ ಮರಿ ಆಟ ನೋಡಿ ಮಂದಿ ಗುರುತ ಹಿಡಿತಿರ್ಬೇಕ್ರಿ ನಿಮ್ಮನ್ನ? ನಾವು ಇನ್ನೂ ಪರಿಚಯ ಇದ್ದಿದ್ದಿಲ್ಲ ರೀ ಇಲ್ಲಿ. ಮೊದಲು ಪರಿಚಯ ಇದ್ದಿಲ್ರಿ? ಇವ್ರು ಬಂದು ಪರಿಚಯ ಮಾಡಿದ್ರು ನಮ್ಗೆ. ಮರಿ ಬಂದು ಪರಿಚಯ ಮಾಡ್ದಂಗೆ ಆತ್ರಿ ನಿಮ್ಗೆ? ಹೌದು. ನಮ್ಮೂರು ಹೇಳ್ಬೇಕಾದ್ರೆ ಮೊದಲು ನನಗೇನು ಗೊತ್ತಿಲ್ಲ ಅಲ್ಲಿ ಕೊಣ್ಣೂರೊಳಗೆ. ಇವು ಚಿತ್ರಬಾಣಿ ಕೂಡ ಕಾರ್ಗಾರ್ ಚೇರ್ಮನ್ದು ಮರಿ ಪಾಸ್ ಆಗೈತೆ ಅಂತೇಳಿ ಅವನು ಊರಾಗ ಕೂಗಾಡಕ್ಕೆ ಹತ್ಬಿಟ್ಟಿದ್ರು. ಏನಪ್ಪ ಇದೆ ಅಂತ. ಊರು ತುಂಬ ಕ್ರೇಜ್ ರೀ ನಿಮ್ದು. ನಿಮ್ಮ ಮರಿ ಕಾರ್ ಗಾಡಿ ಗೆದ್ದಿದ್ದಕ್ರಿ? ಹೌದಿಲ್ರಿ? ಮೊದಲು ನಮ್ಮ ಮನೆಗೆ ತೊಗೊಂಬಂದ್ರೆ ಮನೆಗೆ ಬಂದ್ಬಿಟ್ರಿ ಇಡೀ ಮಂದಿ ಎಲ್ಲ. ಮನೆ ಬಂದು ನಮ್ಮ ಗುಲಾಲ್ ಫಲ ಹಾಕಿ ಏನಪ್ಪ ನನಗೇನು ಗೊತ್ತಿಲ್ಲ. ಅದು ಓದೋದು ಸಹಿತ ಗೊತ್ತಿದ್ದಿಲ್ಲ ನನಗೆ. ನಿಮ್ಗೆ ಗೊತ್ತಿದ್ದಿಲ್ಲ? ಗೊತ್ತಿದ್ದಿಲ್ಲ ಮೊದಲು. ಒಟ್ಟು ಅವತ್ತು ಫುಲ್ ಹವಾರಿ ಊರಾಗ. ಊರಾಗ ಯಾಕಂದ್ರೆ ಟಗರ್ ಕಾರ್ ಗಾಡಿ ಗೆದ್ದೈತಿ ಅಂದ್ರೆ ಹೆಚ್ಚಿನ ಮಾತ್ರ ಅದು. ಹೌದಿಲ್ರಿ? ಮನುಷ್ಯ ದುಡ್ದಾಗ ತಗೊಳಕ್ ಆಗವಲ್ರಿ ಕಾರ್ ಗಾಡಿಗೆ. ಆಗೋದಿಲ್ರಿ. ಆ ಟೈಮ್ದಾಗ ಎಲ್ಲ ಮಂದಿ ಪ್ರೋತ್ಸಾಹ ಮಾಡ್ತಾರೆ. ನಮ್ಮ ಊರೊಳಗೆ ಇದು ಮಾಡಿದ್ರು, ಮೆರೆಸಿದ್ರು. ಅವ್ರು ಸೆಲೆಬ್ರೇಷನ್ ಮಾಡಿದ್ರಿ ಊರೊಳಗ್ರಿ? ಊರೊಳಗೆ ಮಾಡಿದ್ರು. ಮಾಡಿ ಇದು ಮಾಡಿಬಿಟ್ರು. ಇವರು ನಮ್ಮ ಅಣ್ಣ ರೀ ಮಲ್ಲಪ್ಪಣ್ಣ ಅಂತೇಳ್ರಿ. ಈಗ ನಮ್ಮ ಗ್ರೂಪಿಗೆ ಒಟ್ಟು ಇವರು ಮರಿ ಸೆಲೆಕ್ಷನ್ ಮಾಡೋದೇ ಇವ್ರ ರೀ. ಹಿರಿಯರು ಇವ್ರ ರೀ. ಟೋಟಲ್ ಈ ಎಕ್ಸ್ಪೀರಿಯನ್ಸ್ ಇದ್ದವರು ಈ ಮರಿ ತಗೋ ಅಂದ್ರೆ ಆ ಮರಿ ತಗೊಂಡ್ರೆ ಫಿಕ್ಸ್ ಕನ ಹೊಡೆದಿದ್ದ ಕರೆನ ರೀ. ಆ ರೀತಿ ಅವ್ರು ಏನು ಮರಿ ಯಾರಿಗೆ ಕೊಡ್ಸ್ಯಾರಲ್ರಿ ನಮ್ಮ ಗ್ರೂಪ್ನಾಗ ಯಾವ ಹುಡುಗರು ಕೊಡ್ಸ್ಯಾರಲ್ಲ ಪ್ರತಿಯೊಂದು ಕುರಿನೂ ಕನ ಹೊಡೆದು ಒಂದು ಫೇಲ್ ಆಗಿಲ್ಲ. ಪ್ರತಿಯೊಂದು ಅವ್ರ ಸೆಲೆಕ್ಷನ್ ಹಂಗೈತ್ರಿ.